ಏಳ್ಕೊಳ್ಳೋದು ಗುಡ್ಡದ ಎಲ್ಲಮ್ಮ ಏನ್ ಅದಾಳಲ್ಲ ಎಲ್ಲಮ್ಮ ತಾಯಿ ಇವರು ನಡ್ಕೋತಾರ. ಬಹಳಷ್ಟು ಮಂದಿನೂ ನಡ್ಕೋತಾರ. ಹೆರಗುಡದ ಎಲ್ಲಮ್ಮ ಇವ್ರ ತಾಯಿನ ಶ್ರೇಷ್ಠ ಅಂತ ಹೇಳಲ್ಲ. ಹೌದಲ್ರಿ ಹೇಳ್ಯಾರ. ಈ ಎಲ್ಲಮ್ಮ ಸಹಿತಿಗೆ ಈಕಿನ ಸುದ್ದುಳಿದಿಲ್ಲ ಮೊದಲು ತಳದಾಗ. ಮತ್ತೆ ಈಕಿ ಮುಂದಿನಕಿ ಈ ಹುಟ್ಟಾಳಿಕಿ 3 ದಿನ ಆಯ್ತು. 3 ದುಗ್ಗಾಣಿ 3 ದಿನ ಆಯ್ತು ಈಕಿ ಹುಟ್ಟಿ. ಹೌದಲ್ರಿ ಮಾಸ್ತರ್. ನಾನೇ ಶ್ರೇಷ್ಠ ಅಂತ ಈಕಿ ಬಂದಾಳ. ತೊಗಲಿನ ಪಡಕಿ ತಗೊಂಡು ತುರ್ಬಿನಾಗ ಇಟ್ಟಾಳ್ರಿ. ಏನು ಹೇಳ್ರಿ ತುರ್ಬಿನಾಗ ಯಾರಿಗೆ ಇಟ್ಟಾಳ? ಏನದ ಗುಡ್ಡದ ಎಲ್ಲಮ್ಮ ಏನದಾಳಲ್ಲ ಆ ಹೆರೂಡು ಗುಡ್ಡದ ಎಲ್ಲಮ್ಮ. ಹೌದು. ಜಮದಾಗ ನೀವು ಊಟಕ್ಕೆ ಊಟಕ್ಕೆ ಕೂತ ಟೈಮದಾಗ ಒಬ್ಬ ಋಷಿ ಬಂದ ಅವ್ರ ಮನೆಗೆ. ಹೌದಪ್ಪ. ಆಶ್ರಮಕ್ಕೆ ಬಂದ. ಆಶ್ರಮಕ್ಕೆ ಊಟಕ್ಕೆ ಬಂದಾಗ ಹೌದು ಅವಾಗ ಜಮದಾಗ್ನಿ ಹೇಳ್ದ ಏನಂತ? ಋಷಿಗಳು ಬಂದಾರ ಅವ್ರಿಗೊಂದು ತಾಟ ಹಚ್ಚತ್ತನ್ನ. ಅವ್ರಿಗೊಂದು ನನಗೊಂದು. ಈ ಜಮದಾಗ್ನಿಗಿಂತ ದೊಡ್ಡ ಜ್ಞಾನ ಐತ್ರಿ ಆ ಋಷಿ ಏನು ಬಂದಿದ್ದಲ್ಲ ಮನೆಗೆ ಊಟಕ್ಕೆ. ಹೌದಪ್ಪ. ಇವನಿಗಿಂತ ದೊಡ್ಡ ಜ್ಞಾನ ಐತೆ ಅವನು ಬಲ್ಲಿ. ಅಷ್ಟರೊಳಗೆ ಈಕಿಗೆ ಏನಾಯ್ತ್ರಿ ಅವನಿಗೆ ತೊಗೊಂಬಂದಿಳಲ್ಲ ಇವ್ ಇಟ್ಕೊಂಡಿಳಲ್ಲ ಈಕಿ ಎಲ್ಲಮ್ಮ. ತುರ್ಬಿನಾಗ ಇಟ್ಕೊಂಡಿದ್ದಿಲ್ಲ ಬಂದ್ ಬಳಕೆ ಇಟ್ಕೊಂಡು. ಹೌದಪ್ಪ. ಮೊದಲಕ್ಕಿ ಬೇರೆ ಹಂಗೆ ನಡೆದಿತ್ತು ಚಲ್ಲಾಟಿ ಇವ್ನಿಗೆ ಗೊತ್ತಿಲ್ಲಾರ್ದನೆ. ಹೌದಪ್ಪ. ಯಾರಿಗೆ ಗೊತ್ತಿಲ್ಲಾರ್ದೆ ಜಮದಾಗ್ನಿಗೆ ಗೊತ್ತಿಲ್ಲಾರ್ದನೆ ನಡೆಸಿದ್ಲಿಕ್ಕೆ ಆಟ ಮಗಳು ನಡೆಸಿಗಳು. ಯಾವಾಗ ಈ ಋಷಿ ಮನೆಗೆ ಬಂದ ಬಂದು ಕೂಡಲೇ ಈಕಿ ಎದಿ ಜಲ್ ಅಂದ್ ಬಿಡ್ತ್ರಿ. 2 ತಾಟ ಹಚ್ಚಬೇಡ 3 ಹಚ್ಚಂದವ. ಪರೇಶಾನ್ ಆಗಿರ್ಬೇಕಲ್ಲ ಹೆಣ್ಮಗಳು. ಜಮದಾಗ್ನಿ ಇದ್ದಾವ ಏನಂದ ಋಷಿ ಬಂದವ ಏನಂದ ಮನೆಗೆ ಬಂದವ ಜಮದಾಗ್ನಿ ಒಂದು ನನಗೊಂದು ಹಚ್ಚಬೇಡ ಇನ್ನೊಬ್ಬ ಪದ ನಾ ಹೇಳ್ತೀನಿ ನಿನಗೆ ಅನಿಗೊಂದು ತಾಟ ಹಚ್ಚಂದವ. ಗಾಬರಿ ಬಿದ್ದಿರ್ಬೇಕು ಹೆಣ್ಮಗಳು. ಅಷ್ಟರೊಳಗೆ ಈಕಿ ಏನು ಮಾಡಿದಳು? ಯಾರೇ ಗುರುಗಳು ಹಳ್ಳ ಮಾಡಿಕೆ ತುರುಬಿರಾಗಿ ಇಟ್ಕೊಂಡಿದ್ರು ಇವ್ರು ಎಲ್ಲಮ್ಮ. ಹೌದಪ್ಪ. ಅವನ ಹೆಸರು ಏನಂತ ಕೇಳಕತ್ತಾರ ಕವಿ. ಹೇಳ್ತಾರ ಮಾಸ್ತರ ಹೇಳ್ತಾರ. ಗೊತ್ತಿತ್ತಂದ್ರೆ ಹೇಳೋದು, ಇಲ್ಲಪ್ಪ ಅಂತಂದ್ರೆ ಸಾಷ್ಟಾಂಗ ಹಾಕೋದು ದೈವದವರಿಗೆ ಸುಮ್ಗಪ್ಪಾಗಿ ಹಾಡುದು. ಹರಿಗುಡದು ಎಲ್ಲಮ್ಮನ ಏನು ಹಳ್ಳ ಮಾಡಿ ಇಟ್ಕೊಂಡಲ್ಲ ಆ ಋಷಿ ಹೆಸರು ಏನಂತ ಕೇಳಕತ್ತಾರ ಇಲ್ಲಿ ಕವಿಗಳು. ಹೌದು. ಮತ್ತೆ ಮೊದಲು ತಳದಾಗಿ ಆಕೆನೇ ಗಂಡನ ಶಾಪಕ ಗುರಿಯಾಗಿ ಮೈತುಂಬ ಎಲ್ಲ ಮಾರೋಗ ಹತ್ತಿ ತಿರುಗಾಡ್ಯಾಳ. ಹೌದಲ್ರಿ. ಮತ್ತಿಗೆ ಬಂದಾಳ ಹಡಪ್ ಹತ್ತಿದ ನಾಯಿ ಹೆಂಗ. ಹೌದು. ಅದಕ್ಕೆ ಇಲ್ಲಿ ಏನ್ ಹೇಳಕತ್ತಾರ? ಏನ್ ಹೇಳ್ತಾರಿ ಮಾಸ್ತರ? ತುಳಜಾಪುರದ ಅಂಬಾ ಭವಾನಿ ಹುಳುಕಿ ಮಾಡಿ ಕೊಂಡಳ ಹಾಲೆ ನಿನ್ನ ಹುಳುಗಡಕಿ ಹೆಂಗಸರ ಸುದ್ದಿ ಹೇಳಿಲ್ಲ. ಲಾಳೆ ಮಶಾಕ ಶರಣ ಆಳಂದ ಗುಡ್ಕ ಬಂದ ಒಂದಿನ ಕೊಡು ಜಾಗ ಅಂತ ಚಿಗುರಿ ಚರ್ಮದ ಕಾರಿನಾಳತಿ ಮಾಪ ಹಿಡಿದು ಪೂರ್ತಿ ಗುಡ್ಕ ಸುತ್ತ ಹೈದು 2 ಮಾರ ಜಾಗ ಕಡಿಮೆ ಭರ್ತಿ ಮಾಡಂತ ಹಿಡಿದು ಮುಕುಳಿ ಕಬರಹಾರಿ ಅಂಬಾಬಾಯಿ ಅಬರು ಕಾಂಜಿ ಓಡಾಳ ಮಾಯಿ ಕಾಲ ನಿಲ್ಲಲಿಲ್ಲ ಅಲ್ಲಿಂದ ತುಳಜಾಪುರ ತಾಣ. ಅಲ್ಲಿಂದ ವರ್ಷಕ್ಕೆರಡು ಎಣ್ಣೆ ಕೊಡ ಬರ್ತಾವ ಇಲ್ಲಿತಾನ. ಅಲ್ಲಿ ಎಲ್ಲಿ ಹೋಗಿದ್ದಿ ಇಷ್ಟು ಎಲ್ಲ ಬತ್ಲೆ ಹೆಂಗಸರು ಷಣ್ಮುಖಾಗ ಬೆನ್ನ ಹತ್ತಿ ಸಾಗಿದಾಗ ರೌಚ ದೀಪ ಏರಿ ಷಣ್ಮುಖ ಶಾಪ ಕೊಟ್ಟಾನ. ನನ್ನಲ್ಲಿ ಬಂದ್ರ 7 ಜನ್ಮದ ರಂಡರ ಶಪಥ. ನನ್ನಲ್ಲಿ ಬಂದ್ರ 7 ಜನ್ಮದ ರಂಡರ ಶಪಥ. ಧೈರ್ಯ ಇದ್ರ ಏರಿ ಹೋಗಿ ಕಾಲ ಕೆದರುದಿತ್ತ ಸಾಗಿ ಏಕೆ ಮುಖ ಕೆಳಗ ಮಾಡಿಕೊಂಡು ಬರಲಿಲ್ಲ. ನರಕ ಸೂರ ದೈತ ಒಬ್ಬ ಮಹಾ ಕ್ರೂರ ಇದ್ದಾನ. ಇವರ 16,000 ಹೆಂಗಸರಿಗೆ ನರಕದ ಒಳಗ ಹಾಕ್ಯಾನ. ವರ ಅವತಾರ ತಾಳಿ ಶ್ರೀಹರಿ ನರಕ. ಅದಕ್ಕೆ ಏನ್ ಹೇಳಾರ್ತಮ್ಮ? ಏನ್ ಹೇಳ್ತಾರಿ ಮಾಸ್ತರ? ಮಹಿಷಾಸುರ ಮರ್ದನೆ ಮಾಡಿ ಮಹಿಷಾಸುರ ಮರ್ದನೆ ಅನಿಸ್ಕೊಂಡಕ್ಕಿನು ನಮ್ಮ ತಾಯಿನೇ. ಹೌದು. ಎಲ್ಲರಿಗೆ ಮಾತ್ರ ಸಂಹಾರ ಮಾಡ್ಕೋತ ಬಂದಾಳ ಅಂತ ಹೇಳ್ತಿದ್ವಿ. ಹೌದಲ್ರಿ ಮಾಸ್ತರ. ಇಲ್ಲಿ 16,000 ಹೆಂಗಸರಿಗೆ ಮತ್ತು ನಿಮ್ಮ ದೇವಿಗೆ ಹೊಟ್ಟೆ ಸಂಬಂಧ ಇದ್ದಿದ್ದಿಲ್ಲ. ಹೌದು. 16,000 ಹೆಂಗಸರಿಗೆಲ್ಲ ನರಕದ ಹಾಕಿದ್ದ ಯಾರು? ನರಕಾಸುರ ದೈತ. ಹೌದು. ಮತ್ತೆ ಅವಾಗ ಎಲ್ಲಿ ಹೋಗಿದ್ದಲಿಕ್ಕೆ ಮಹಿಷಾಸುರ ಮರ್ದನ ಮಾಡ್ದಕ್ಕಿ? ಇಲ್ಲ, ಅಲ್ಲಿ ಹೋಗಿ ಬಿಡಿಸ್ಕೊಂಡು ಬರೋದಿತ್ತಲ್ಲ. ಏನು ಕೂಳ ಇಲ್ಲಕ್ಕೆ ಹೋಗಿದ್ಳು? ಎಲ್ಲಾರು ಹೋಗಿದ್ಳು? ಯಾವನ್ ಬೈಲಕ್ರೆ? ಹೌದು.
ಬೇಕಲ್ಲ ಅಲ್ಲಿ ಹೋಗಿ ಬಿಡಿಸ್ಕೊಂಡು ಬರೋದಿತ್ತು 16,000 ಹೆಣ್ಮಕ್ಳಿಗೆ ಒಯ್ದು ನರಕದೊಳಗೆ ಹಾಕಿದ ನರಕಾಸುರನ ಆಯ್ತಾ ಅವ್ರದ್ದು ಹೆಣ್ಮಕ್ಳೇ ಇಕ್ಕಿನ ಹೆಣ್ಮಕ್ಳೇ ಅಲ್ಲ ಅವಕ್ಕೆ ದಿನ ಹೊಡೆದು ಏನಾರ ಅಂದ್ರೆ ಕಪಾಳ ಮ್ಯಾಗೆ ಹೊಡಿತಿದ್ದವ ನರಕಾಸುರದ ಆಯ್ತಾ ಕೆಟ್ಟ ಬದಮಾಶ್ ಇದ್ದವ ಅವಾಗ ನಮ್ಮ ಅಪ್ಪಗ ಕರುಣೆ ಬತ್ತು ಯಾರಿಗೆ ನರಕಾಸುರ್ಗ ವರ ಅವತಾರ ತಾಳಿ ನರಕಾಸುರದ ಐತಿ ಮಾತ್ರ ಸಂವಾರ ಮಾಡ್ಲಿಕ್ಕೆ ಹೋದ ಯಾರು ಕೃಷ್ಣ ಮತ್ತ ನಮ್ಮ ಪರಮಾತ್ಮನೇ ಬಂದ ಅಲ್ಲಿಗೆ ವರ ಅವತಾರ ತಾಳಿ ಹೆಣ್ಮಕ್ಳಿಗೆ ಕಾಪಾಡ್ಲಕ್ಕ ಮತ್ತ ಮೈಸಾಸುರ ಮರ್ದನ ಮಾಡ್ದಕ್ಕೆ ಎಲ್ಲಿ ಹೋಗಿದ್ದಿ ಓಡಿ ಕರ್ಕೊಂಡ್ ಬರ್ಬೇಕಾಗಿತ್ತಲ್ರಿ ಹೊರಗಾಕಿ ಬರ್ಬೇಕಾಗಿತ್ತಲ್ಲ ಅಲ್ಲಿ ಇಲ್ಲ ಯಾಕೆ ಬರ್ಲಿಲ್ಲ ಕಬ್ಬ ಕಡಿಲಕ್ ಹೋಗಿಳಕಿ ನೋಡಮ್ ಹೇಳ್ತಾಳ ಕಬ್ಬು ಕಡ್ಲಿ ಮಾಸ್ತರ ಎಲ್ಲರೂ ಹೊಳಗಿ ಹೊಡಿಲಕ್ ಹೋಗ್ಯಾಳು ಹೇಳ್ತಾಳಕ್ಕೆ ಎಲ್ಲ ಬಂದು ಶಾಣಿ ಅದಾಳ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಕವಿಗಳು ವರ ಅವತಾರ ತಾಳಿ ಶ್ರೀ ಹರಿ ನಾರಿ ಹರಿಗೆ ಕರುಣೆ ತೋರಿ ನರಕಾಸುರ್ಗ ಶ್ರೀ ಹರಿನೇ ಮಾಡಿ ನರಕ ಚತುರ್ದಶಿಗೆ ತಂದ ದೀಪ 16,000 ಗೋಪ್ಯರು ಬ್ರಹ್ಮನ ಮಕ್ಕಳು ಮನಸ ಎಟ್ಟಾರ ಶ್ರೀ ಹರಿ ಮ್ಯಾಲ ಶ್ರೀ ಹರಿಯ ಅದಕ್ಕೇನ್ ಹೇಳ್ತಾರ ತಮ್ಮ ಏನ್ ಹೇಳ್ತಾರಿ 16,000 ಗೋಪ್ಯರಿಗೆ ಮಾತ್ರ ಹೊರಗೆ ತಗೊಂಡು ಬಂದ ಯಾರು ತಂದಾರಿ ಮಾಸ್ತರ ನಮ್ಮ ಹರಿ ಶ್ರೀ ಹರಿ ಹೌದು ಶ್ರೀ ಹರಿನೇ ಮಾತ್ರ ವರ ಅವತಾರ ತಾಳಿ ಮಾತ್ರ ಇವ್ ಹೊರಗೆ ತಗೊಂಡು ಬಂದ ಹೌದು ಅವು ದಿನ ಬೇಡ್ಕೋದಿದ್ದು ಅಲ್ಲಿ ನರಕದ ಕ್ವಾಟ್ಯಾಗ ಬಿದ್ದು ಹೌದಲ್ರಿ ಮಾಸ್ತರ ನಾವ್ ಯಾವಾಗ ಈ ನರಕದ ಬಂಧನದಿಂದ ಹೊರಗೆ ಹೋಗ್ತೀವಿ ಯಾವಾಗ ಬಂದು ನೀ ಕಾಪಾಡ್ತೀಯಪ್ಪ ತಿಳ್ಕೊಂಡು ಬೇಡ್ಕೋತಿದ್ವು ಅವು ಕೈ ಮುಗಿದು ಬೇಡ್ಕೊಳ್ಳುವಂತ ಟೈಮ್ದಾಗ ಹೋಗಿ ಹೊರಗೆ ತಗೊಂಡು ಬಂದವ ಯಾರು ನಮ್ಮ ಪರಮಾತ್ಮ ಹೊರಗೆ ತಗೊಂಡು ಬಂದ ಬಳಿಕ ಏನಾಯ್ತು ಹೊರಗೆ ತಗೊಂಡ್ ಬಂದ ಬಳಿಕ ಮಾತ್ರ ಅವು ಸುಮ್ಮ ಕುಂದಿರ್ಲಿಲ್ಲ ಅವು ಮಾಡಿದ್ರಪ್ಪ ಕಿತಾಪತಿ ವಯಸ್ಸಿಗೆ ಬಂದಿದ್ವು ಓಸು ಹೌದಪ್ಪ ಏನ್ ಮಾಡ್ತಾರ ವಯಸ್ಸಿಗೆ ಬಂದಿದ್ದು 16 ಬಂತ ಹಂಗಾತ್ರಿ ಯಾವ ಏನು 16,000 ಗೋಪ್ಯಾರ ಇದ್ವಲ್ಲ ಹೌದು ಅಟ್ಟಡಿಗೆ ವಯಸ್ಸಿ ಸುಮ್ ಕುಂದಿರ್ಬೇಕಿಲ್ಲ ಇವು ಅಷ್ಟು ದೊಡ್ಡವಾಗಿದ್ದು ಅಷ್ಟಟಿಗೆ 16,000 ಗೋಪ್ಯಾರ ಎಲ್ಲ 16 ಮುಗಿದು 18 ವಯಸ್ಸಿಗೆ ಬಂದು ಕೂತಿದ್ದು ಹೌದಲ್ರಿ ಮಾಸ್ತರ ಅವಾಗ ಏನ್ ಮಾಡುದು ಇವು ಹೊಸ ಸುಮ್ ಕುಂದಿರ್ಲಿಲ್ಲ ಒಳಗೆ ಗುಲ್ಗುನ್ಸಿ ಮಾಡಕತ್ತಲ್ಲ ಅದು ಅವಾಗ ಅವು ಏನ್ ಮಾಡುದು ಹೊಸು ಏನ್ ಮಾಡ್ತಾವ್ರಿ ಮಾಸ್ತರ ಹೊಸು ಕೂಡಿ ಒಬ್ಬರ ಮ್ಯಾಗೆ ಮನಸ್ಸು ಮಾಡುದು ಯಾವ್ರಿ 16,000 ಹೆಂಗಸರು ಎಲ್ಲ ಮಾಡ್ಕೊಂಡ್ರೆ ಅವನಿಗೆ ಮಾಡ್ಕೋಬೇಕು ಒಬ್ಬಕ್ಕೆ ಅಲ್ಲ ಇಬ್ರು ಅಲ್ಲ 3 ಮಂದಿ ಅಲ್ಲ 16,000 ಹೆಂಗಸರಿ ಎಲ್ಲ ಒಬ್ಬನ ಮ್ಯಾಗೆ ಮನಸ್ಸು ಮಾಡಿರಿ ಮತ್ತ ನಮ್ಮ ಅಪ್ಪನ ಪವರ್ ಎಷ್ಟದ ಹೌದು ಈಕಿ ಗೊತ್ತದ ಗೊತ್ತಿಲ್ರಿ ಮಾಸ್ತರ ನಿನಗೆ ಗೊತ್ತಿಲ್ಲ ತಂಗಿ ಅವನ ಪವರ್ ಭಾಳ ಅದ ಅದಕ್ಕಾಗಿ ಒಬ್ಬನ ಮ್ಯಾಗೆ ಯಾಕೆ ಮನಸ್ಸು ಮಾಡಿದ್ರಿ ಹೌದಲ್ರಿ ಮಾಡ್ಬಾರ್ದಾಗಿತ್ತು ಅವ ಕಡಿಮೆ ಇದ್ದಪ್ಪ ಅಂತಂದ್ರೆ ಅವನಿಗೆ ಯಾಕೆ ಮನಸ್ಸು ಮಾಡಿದ್ರಿ ನಮ್ಮ ಅಪ್ಪ ಕಡಿಮೆ ಇಲ್ಲ ಕಡಿಮೆ ಇದ್ದವನ ಮ್ಯಾಗೆ ಯಾಕೆ ಮನಸ್ಸು ಮಾಡಿದ್ರಿ ಹೌದು ಇಲ್ಲ ನಮ್ಮಪ್ಪ ಕಡಿಮೆ ಇದ್ದೀನಂದ್ರೆ ಇಷ್ಟು ಹೆಣ್ಮಕ್ಳು ಬೆನ್ನ ಹತ್ತಿವು ಇಲ್ಲ 16,000 ಹೆಣ್ಮಕ್ಳು ಬೆನ್ನ ಹತ್ತಬೇಕಾದ್ರೆ ಅಪ್ಪನ ಪವರ್ ಹಿಂಗದ ಕೃಷ್ಣಂದು ಅಂದಾಗ ಬೆನ್ನ ಹತ್ತೇವ ಹೌದು ನೋಡ ತಂಗಿ ಮುಂದೆ ಹುಷಾರಾಗಿ ಹಾಡು ಆಕಿಗೆ ಏನು ಗೊತ್ತಮ್ಮ ಗೊತ್ತಿಲ್ರಿ ಮಾಸ್ತರ ಸೌಮ್ಯ ಎಲ್ಲಾರು ಇಟ್ಟು ಇದು ಕಿಮ್ಮತ್ ಕೂಡ ಬಹಳ ಭಾರಿಯಾಗಿನ ತಿಳ್ಕೊಂಡಳಕ್ಕಿ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ್ರಿ ಏ 16,000 ಗೋಪಿಯರು ಬ್ರಹ್ಮನ ಮಾನಸ ಪುತ್ರಿಯರು ಏ ನರಕಾಸುರ್ಗ ಶ್ರೀಹರಿ ಮಾತ್ರ ಸವಾರ ಮಾಡಿ ತಂದನ ತಂಗಿ ನರಕ ಚತುರ್ದಶಿಗೆ ತಂದ ದೀಪಾವಳಿಯ ಮರದಿನ 16,000 ಗೋಪಿಯರು ಬ್ರಹ್ಮನ ಮಕ್ಕಳು ಮನಸ ಮಾಡ್ಯಾರ ಶ್ರೀ ಹರಿ ಮ್ಯಾಲ ಶ್ರೀ ಹರಿ ವಕ್ರ ಋಷಿಗಳಿಗೆ ಶಿರವಾಗ್ಯಾರ ಗುರುವೇ ಕೃಪೆ ಮಾಡಬೇಕು ನಮ್ಮ ಮ್ಯಾಲ ಮಾಡಬೇಕು ನಮ್ಮ ಅಕ್ಕ ತಂಗಿಯರದೆಲ್ಲ ಶ್ರೀಹರಿ ಮ್ಯಾಲ ಆಗ್ಯಾದ ಹಂಬ ಅವನೇ ಪತಿಯಾಗಬೇಕು ನಮ್ಮ ಎಲ್ಲ
ಆಗಬೇಕು ಆಗ್ಲಿ ಅಂತ ಹರಕೆ ಕೊಟ್ರು ಹೆಂಗಸರು ತಮ್ಮ ಧರ್ಮ ಬಿಟ್ರು ಹೆಣ್ಣು ದೇವ್ರೆಲ್ಲಾಕ ಬರಂಗಿಲ್ಲ ಕ್ವಾಣ ಬಸವಣ್ಣ ಎಲ್ಲಾಕ ಬರಂಗಿಲ್ಲ ಅಲ್ಲಕ್ ಬರಂಗಿಲ್ಲ ಮಾಸ್ತರ ಅವಾಗ ಅಷ್ಟವಕ್ರ ಮಾ ಋಷಿಗಳಿಗೆ ಹೋಗಿ ಬೇಡ್ಕೊಂಡ್ರಿ ಇವ್ರು ಹೌದಪ್ಪ ಎಲ್ಲಿ ಕೂತಿದ್ರು ಅವರು ಹಾ ಎಲ್ಲಿ ಕೂತಿದ್ರು ಎಲ್ಲಿ ಕುಂತಾರ್ರಿ ಮಾಸ್ತರ ನರ್ಕದ ಪಾಟಾಗಿ ಬಿದ್ದಿದ್ವು ಅಲ್ಲಿ ಇವು ಅಲ್ಲಪ್ಪ ಇವ್ರು ಹೋಗಿ ಅಲ್ಲಿ ಆಶೀರ್ವಾದ ಪಡೆದ್ರಲ್ಲ ಯಾವ ಅಷ್ಟವಕ್ರ ಮಾ ಋಷಿ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲ ಹೌದು ಅವನ ಶರೀರ 8 ಡೊಂಕಿತ್ತು ಅವ್ರ ಅಪ್ಪ ಶಾಪ ಕೊಟ್ಟಿದ್ದ ಅವನಿಗೆ ಏನಂತ ನೀನು ತಾಯಿ ಗರ್ಭಕೋಶದಿಂದ ಹೊರಗೆ ಬರುವ ಹೊತ್ನ್ಯಾಗ 8 ಡೊಂಕ ಆಯ್ಬಾಗ ಮಗನ ಸೀದಾ ಬರಬೇಡ ಪಟ್ಟಿದ್ದವ ಹೌದಪ್ಪ ಅದಕ್ಕಾಗಿ ಅವನ ಶರೀರ 8 ಡೊಂಕಿತ್ತು ಹೌದು ನದಿಯಾಗ ಜಳಕ ಮಾಡ್ಲಕತ್ತಿದ್ದ ಅಷ್ಟವಕ್ರ ಮಾ ಋಷಿ ಹೌದ್ರಿ ಹೆಣ್ಮಕ್ಳು ಮಾಡೋ ಟೈಮ್ದಾಗ ಇವು ಹೆಂಗಸರು ಏನ್ ಮಾಡುದು ಅಲ್ಲಿಗೆ ಏನ್ ಮಾಡ್ಯಾವ್ರಿ ಮಾಸ್ತರ ಹೋಗಿ ಮಾತ್ರ ಬೇಡ್ಕೊಂಡು ಅಷ್ಟವಕ್ರ ಮಾ ಋಷಿಗೆ ಹೌದ್ ಹೌದು ಮಾಡ್ಕೊಂಡ್ರೆ ನಮ್ಗ ಶ್ರೀಹರಿನೇ ಮಾಡ್ಕೋಬೇಕಪ್ಪ ನಮ್ಮ 16,000 ಹೆಣ್ಮಕ್ಳಿಗೆಲ್ಲ ತಿಳ್ಕೊಂಡು ಬೇಡ್ಕೊಂಡ್ರು ಹೌದು ಬೇಡ್ಕೊಂಡಾಗ ಏನ್ ಮಾಡ ಆಶೀರ್ವಾದ ಮಾಡ್ಯವ ಯಾರು ಅಷ್ಟವಕ್ರ ಮಾ ಋಷಿ ಹೌದಲ್ರಿ ತಥಾಸ್ತು ಅಂದ ಅವ್ರಿಗೆ ತಥಾಸ್ತು ಅಂದ ಹರಿ ಶ್ರೀ ಹರಿನೇ ಮಾಡ್ಕೊತ ನಿಮ್ಗ ತಿಳ್ಕೊಂಡು ತಥಾಸ್ತು ಅಂದ ಹೌದು. ಜಳಕ ಮಾಡಿ ಮ್ಯಾಗ ಹೇಳ್ತಿದ್ದ ಇವ ಅರ್ಧ ನೀರ ಕೂತಿದ್ದ ಅವಾಗ ಅವಾಗ ಏನ್ ಮಾಡುದು ಹೆಣ್ಮಕ್ಳು ಅವಾಗ ಎದ್ದು ಕೂಡ್ಲ ಇವ್ ಏನ್ ಮಾಡ್ಯಾವ ಏನ್ ಮಾಡ್ಯಾವ? ಓಸು ಹೆಂಗಸರು ಅವ್ನಿಗೆ ನೋಡಿದ ಕೂಡ್ಲೆ ಕೊಳನೆ ನಕ್ಕಾವ ಯಾಕೆ ನಕ್ಕುವಪ್ಪ ಈಗ ನಗಲಕತ್ತಾವಲಿಕ್ಕೆ ನಮಗ್ ನೋಡಿ ಹೌದು ಹಿಂಗೆ ನಕ್ಕಾವ ಅವು ಓಸು ಹೆಂಗಸರು ಹೌದಪ್ಪ 8 ಡೊಂಕಿದ್ದವ ಅವಾಗ ಏನ್ ನಕ್ಕು ಕೂಡ್ಲೆ ಅವ ಅಷ್ಟವಕ್ರ ಮಾ ಋಷಿ ಏನಂದ ಏನ್ ಶಾಪ್ ಕೊಟ್ಟ ಹೆಣ್ಣಿನ ಬುದ್ಧಿ ಮೊಳಕಾಲ ತೆಳಗ ತಿಳ್ಕೊಂಡು ಅವನು ಬಾಯಿಲೇನೆ ಬತ್ತು ನೋಡ್ರಿ ಅವಾಗ ಹೌದಪ್ಪ ಅವಾಗ ಅದು ಅಂದಿದ್ದು ಇಲ್ತಾನ ಬಂದದ ಖರೆ ಮುಂದೆ ಏನಾತ ಅವ್ರಿಗೆ ಮುಂದೆ ಮಾತ್ರ ಅದು ಬೇರೆ ಬೇರೆ ಅದ ತಮ್ಮ ಇನ್ನ ಏನಂತಾನೆ ತುಳಜಾಪುರ ಅಂಬಾ ಭವಾನಿ ಅಲ್ಲೇ ಉಳಿದು ಇನ್ನ ಉಳ್ದದ ಅದು ಮುಂದ್ ನೋಡಮ್ರಿ ಯಾಕಂದ್ರೆ ಗದ್ದಲ್ದಾಗ ಅದು ಹೋಗ್ತಾವ ತಮ್ಮ ಹೌದ್ ಹೌದಲ್ರಿ ಮಾಸ್ತರ ತುಳಜಾಪುರ ಅಂಬಾ ಭವಾನಿ ಅಂದ್ರೆ ಮೊದಲ ಇಲ್ಲಿ ತುಳಜಾಪುರದಾಗ ಇದ್ದಿದ್ದಿಲ್ಲ ಎದ್ದಿದ್ದಿಲ್ಲ ಆಳಂದಾಗಿದ್ದಳಕ್ಕಿ ಆಳಂದ ಗುಡದಾಗಿದ್ದಳು ಅವಾಗ ಲಾಡ್ಲೆ ಮಸಾಕ್ ಶಿವಶರಣ ಕೈಯಾಗ ಒಂದು ತಡಕ ಹಿಡ್ಕೊಂಡು ಬಗಲಾಗ ಒಂದು ಚಿಗರಿ ಚರ್ಮ ಹಿಡ್ಕೊಂಡು ಎಲ್ಲಿಗೆ ಬಂದ ಆಳಲ್ಕ್ ಬಂದಾನ ಆಳಂದ ಗುಡ್ಡಕ್ಕೆ ಬಂದ ಏನಂತಾನೆ ಆಳಂದ ಗುಡ್ಡಕ್ಕೆ ಬಂದು ಏನ್ ಮಾಡ್ದ ಈಕಿನ ಹ್ಯಾಂಗ ನಡೆದಿತ್ರಿ ಆಳಂದಾಗ ಅರಭಟ ಈಕಂದ್ ಮನಗಂಡ ಅರ್ಬಟ್ ನಡೆದೈತ್ರಿ ಹ್ಯಾಂಗ ನಡೆದ್ರಿ ಈಗ ಅಲ್ಲ ಅಂಬಾಬಾಯಿ ಇಲ್ಲ ಅಂಬಾಬಾಯಿ ಆ ಕಡೆ ಬಂದಳ ಅಂಬಾಬಾಯಿ ಈ ಕಡೆ ಹೋಗ್ಯಾಳ ಅಂಬಾಬಾಯಿ ಈಗ ನಮ್ಮ ಮಸಿಬಿನಾಳ ಅಂಬಾಬಾಯಿ ಹ್ಯಾಂಗ ನಡೆದ ನೋಡು ಹಾ ಹಾ ಈಕಿನ ಹೆಂಗೆ ನಡೆದಿತ್ತು ಹಾಕಿದ್ರು ಅಂಬಾಬಾಯಿ ಇದು ಈ ಕಡೆ ಅಂಬಾಬಾಯಿ ಆ ಕಡೆ ಅಂಬಾಬಾಯಿ ಹಾ ಮ್ಯಾಗ ಹೋಗಿಳು ಅವಾಗ ಲಾಡ್ಲೆ ಮಸಾಕ್ ಶಿವಶರಣ ಏನಂದ ಏನಂತಾನ ನನ್ನ ಬಗಲಾಗ ಒಂದು ಚಿಗರಿ ಚರ್ಮ ಅದಾವ ಅದ್ರ ಹಾಸಷ್ಟೇ ನನಗೆ ಜಾಗ ಕೊಡು ಅಂದ ಹೌದ್ ಹೌದ್ ಜಾಗ ಕೊಡು ಅಂದಾಗ ಅವಾಗ ಏನಂದಳು ಏನಂದ್ರು ಅವ ಜ್ಞಾನಿ ಅನ್ನೋದಕ್ಕೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಕತ್ತಲ್ ತುಂಬಿತಿದ್ರು ತಲೆಯಾಗ ಬರೇ ಶಿವನ ಭಕ್ತರಾರ ಅನ್ನೋದಕ್ಕೆ ಗೊತ್ತಾಗಿಲಿಕ್ಕೆ ಜ್ಞಾನ ಹೌದು ಅಜ್ಞಾನ ತಾಯಿದ ಹೇಳ್ತಾರ ಜ್ಞಾನ ತಂದಿದ ಹೇಳ್ತಾರ ಹೌದು ಇದು ಎಷ್ಟು ಅಜ್ಞಾನ ಇರ್ಬೇಕು ನೋಡ್ರಿ ಹೆಣ್ಮಗಳು ಹೌದು ಅವಾಗ ಆಕಿ ಏನಂದಳು ಏ ಸೊಟ್ಟ ಸಾಧು ಎಲ್ಲಾರ ಒತ್ತಟ್ಟು ಮೂಲ್ಯಾಗ ಹೋಗಿರು ಅಂದಳಕಿ ಹೌದು ಅವಾಗ ಅಂದವ ಮಗಳ ಹಂಗ ಎಲ್ಲಾರ ಹೋಗಿ ಇರು ಅಂತಂದ್ರ ಇರ ಸಾಧು ಅಲ್ಲನ ಅಂದವ ಹಾ ನನ್ನ ಕೈಯಾಗ ಏನು ಚಿಗರಿ ಚರ್ಮ ಅದಲ್ಲ ಇದು ಹಾಸ್ತೀನಿ ಇದು ಹಾಸಷ್ಟೇ ಮಾತ್ರ ಜಾಗ ಕೊಡು ಅದು ದಾಟಿ ನಾ ಬರಂಗಿಲ್ಲ ಅಂದವ ಅಂಬಾಬಾಯಿ ಕತ್ತಲ್ಲಿ ಬಿತ್ರಿ ಯಾಕೆ ತಿಳಿದಿಲ್ಲ ಹಾ ಅಂದಳಕಿ ಹಂಗೆ ಬಗಲಂತ ತೋಳನ ಹಾಸಲಕ್ಕೆ ಚಾಲು ಮಾಡಿಬಿಟ್ಟ ಹುಡುಕಿನ ತಿಳ್ಕೊಂಡು ವಚನ ಕೊಟ್ಟು ಬಿಟ್ಲು ಮಗಳು ಹೌದು ಹಾಸಲಕ್ಕೆ ಚಾಲು ಮಾಡಿಬಿಟ್ಟ ಅದು ಇಡೀ ಗುಡ್ಡನೇ ಸುತ್ತಿ 2 ಮಾರು ಹೆಚ್ಚಾಯ್ತ್ರಿ ಯಾವ್ದು ಚಿಗರಿ ಚರ್ಮ ಅವಾಗ ಏನಂತ ಲಾಲ್ಡೆ ಮಶಾಕ ಅವಾಗ ಕೊಡ್ತೀನಿ ಅಂತ ಹೇಳಿದ್ ಮಗಳ ಕೊಡ್ತೀಯೋ ಏನು ಕೊಡೋದ್ರೆ ಹೊಡಲಿಲ್ಲ ಮುಕ್ಳಿ ಮ್ಯಾಗಂದ ಅವಾಗ ಏನ್ ಮಾಡೋಣ ಅಂಬಾಬಾಯಿ ಬಿಟ್ಟು ಎಲ್ಲಿ ಓಡ್ಯಾಳ ಕಾಲು ಮಾಡ್ಕೋತ ಬಂದಾಳ ಎಲ್ಲಿತಾನ ಕುಂಡಿ ಕಾಲ ಹಚ್ಚಿ ದಿಕ್ಕಟ್ಟಿ ಓಡ್ಯಾಳ ತುಳಜಾಪುರ ತನಕ ಕಾಲು ಮಾಡ್ಕೋತ ಬಂದಾಳ ಹೌದಪ್ಪ ಅವಾಗ ಏನ್ ಹಿಡಿದು ಅಲ್ಲಿ ತನಕ ಆದ್ರೂ ಸಹಿತ ಬಿಟ್ಟಿಲ್ಲವ ಬಿಟ್ಟಿಲ್ಲ ಮಗಳ ಕೊಡ್ತೀನಿ ಅಂತ ಹೇಳಿದ್ ಕೊಡ್ತೀಯೋ ಇಲ್ಲೋ ಹೌದು ಅವಾಗ ಏನಂದಾಳ ನಾನು ನಿನಗೆ ವಚನ ಕೊಟ್ಟ ಪ್ರಕಾರ ಮಾತ್ರ ಕೊಡ್ತೀನಪ್ಪ ನನ್ನ ದೇಹ ಬಿಟ್ಟು ಆದ್ರೂ ಸಹಿತ ನನ್ನ ಭಕ್ತರಿಗೆ ಹೇಳಿ ಸಾಯ್ತೀನಿ ಅಂತ ಹೇಳಕ್ಕೆ ಏನ ಸಾಯ್ತಾಳ್ರಿ ಮಾಸ್ತರ 2 ಮಣ ಎಣ್ಣೆ ಕೊಟ್ಟು ಕಳಿಸ್ತೀನಿ ನೀನು ದೀಪ ದಿವಸ ತಿಳ್ಕೊಂಡು ಏನಾದ್ರೂ ಹೋರಿ ಆಳಂದ ಗುಡ್ಡಕ್ಕ ಹೌದಪ್ಪ 2 ಮಣ ಎಣ್ಣೆ ಕೊಡ ಬರ್ತದ ಅಲ್ಲಿಗೆ ಈ ಹೆಣ್ಮಕ್ಳು ಹೋಗಿ ಋಣ ಮುಕ್ತ ಮಾಡಿ ಬರ್ಬೇಕು ಇವ್ರು ಹಾಡೋರು ಹೋಗಿ ಹೆಣ್ಮಕ್ಳು ಹಾಡಲ್ಲ ಈಗ ಮೈ ತುಂಬ ಏನ್ ರೊಕ್ಕ ಹಚ್ಚಾರ್ಲಿ ಇವೆಲ್ಲ ಹೋಗಿ ರೊಕ್ಕ ಕೊಟ್ರು ಮುಟ್ಟಂಗಿಲ್ಲದು ಹೌದು ಮುಟ್ಟು ಸುಮಗಳ ನೀನು ಬಲಿ ಡೌನ್ ಇತ್ತಂದ್ರೆ ಡಿಮಾಕ್ ಇತ್ತಂದ್ರ ಹೌದಪ್ಪ ತಾಯಿ ನೀ ಹಚ್ಚಿನಕ್ಕಿಲ್ಲ ಹೌದು ತಾಯಿನ ಪಾರ್ಟಿ ಬೆಳೆಸಲಕ್ ಬಂದಿದಿ ನಿನ್ನ ಬಲಿ ಹಿಮ್ಮತ್ ಇತ್ತಂದ್ರೆ ಆಕಿ ಋಣಮುಕ್ತ ಮಾಡು ತುಳಜಾಪುರ ಅಂಬಾ ಭವಾನಿಗೆ ಹೌದಪ್ಪ ಅದೊಂದು ಪುಣ್ಯದ ಕೆಲಸ ಆಗ್ತದ ನೋಡಮ್ ಏನೇನು ಮಾಡ್ತಾಳ ನೋಡಮ್ ಹೌದು ಅಷ್ಟವಕ್ರ ಹೇಳ್ತಾನ ಕೆಟ್ಟತು ನಿಮ್ಮ ಹಣಿ ಬಾರ ಕೆಟ್ಟ ಅರಣ್ಯದೊಳಗ ನಿನಗ ಬ್ಯಾಡರು ಒಟ್ಟ ಶಾಪ ಇದು ಹುಷಿ ಹಂಗ ಆಗ್ತದ ಯಾವಲ್ಲಿ ಕೆಟ್ಟ ಭೋಗ ಮುಂದ ನಾಶಾಗಿ ಹೋದ್ರೆ ನೋಡ್ರಿ ಸತಿಯಲ್ಲಿ ಅಲ್ಲಂ ಪ್ರಭು ನಿಮ್ಮ ಮಾಯಿಗೆ ಬಲಿದ ಮಾತ್ಮ ವಾದ
ಮುಕುಳಿ ಕಲ್ಯಾಣಕ್ಕೆ ಬಂದ ಸಾಗಿ ಬ್ರಹ್ಮಾನಂದದಲ್ಲಿ ಸೋಲಾಪುರದ ಸಿದ್ದರಾಮನ ಕೈಯಾಗ ಆಗಿರಿ ಹುಚ್ಚಪ್ಯಾಲೆ ಸೋಲಾಪುರದ ಸಿದ್ದರಾಮನ ಕೈಯಾಗ ಆಗಿರಿ ಹುಚ್ಚಪ್ಯಾಲೆ ಅದಕ್ಕ ಪ್ರಶ್ನೆ ಕೇಳುವುದು ಇತ್ತಪ್ಪ ಅಂತಂದ್ರ ಈ ಸದ್ ಲೌಕಿಕದಾಗ ಏನ್ ನಡೀತಾವ ನೋಡ್ರಿ ಮನ್ಯಾಗ ಹೌದು ಮನ್ಯಾಗ ನಡೆದಿದ್ದು ಇಂಥವ್ ಕೇಳೋರು ಪ್ರಶ್ನೆ ಅಂತಾರೆ ಏನವಕ್ಕ ಅಲ್ಲ ಅವು ಪ್ರಶ್ನೆ ಅಲ್ಲ ಆ ಹಡದ ಕೂಡಲೇ ತಾಯಿ ಮುಖಾರೇ ನೋಡಲಕ್ಕ ಯಾರ ಮುಖಾರೇ ನೋಡಲಕ್ಕ ಅದು ಕೂಸ ಹುಡುಗಪ್ಲೆ ಮಂಗ್ಯಾರ ಮುಖರ ನೋಡ್ಲಿ ತಾಯಿ ಮುಖ ಅದು ಅಲ್ಲದು ಮಾತದು ನಿನಗಿಲ್ಲಿ ಶಾಣೆ ಕೆದಾಳ ಭಾಳ ಓದ್ಕೊಂಡೆ ಕೇಳದ ತಿಳ್ಕೊಂಡು ಪುರಾಣದ ಮಾತು ಹೇಳ್ತಾಳಂತ ಕರ್ಸ್ಯಾರ ಅವರು ನೀ ಹೋಗಿ ತಾಯಿ ಮುಖ ನೋಡ್ತಾರ ತಂದಿ ಮುಖ ನೋಡ್ತಾರ 6 ಶಾಸ್ತ್ರ 18 ಪುರಾಣ 28 ದಿವ್ಯ ಆಗಮಗಳು ಯಾವ್ದೇ ಒಂದು ಪುರಾಣದ ಮಾತು ಕೇಳು ಲೆಕ್ಕಿಗೆ ಓದಿ ನೋಡ್ಲಕ್ಕಾಗಿ ಏನ್ ಹೇಳ್ತದ ಏನ್ ಹೇಳ್ತಾರಿ ಮಾಸ್ತರ ಹೆಣ್ಣಿನ ಜನ್ಮಕ್ಕೆ ಬಂದು ಗಂಡನೇ ಗುರುವ ಗಂಡನೇ ದೇವ್ರ ಹೌದಾ ಗಂಡನೇ ಮಾತ್ರ ಪರಮ ಕೈಲಾಸ ಅಂತ ತಿಳ್ಕೊಂಡು 6 ಶಾಸ್ತ್ರಗಳು ಹೀಗೆ ಹೇಳ್ತಾವ ಸಾರ್ತಾವ ಮಾಸ್ತರ ಬಸವಣ್ಣ ಬಿ ಹೇಳ ಏನತ್ತ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ ಲಿಂಗದ ಮೇಲೆ ಇಷ್ಟವಿಲ್ಲದ ಭಕ್ತನಿದ್ದು ಫಲವೇನಯ್ಯ ಶಿವ ಇದ್ದರೆ ಹೋದರೇನು ಹಸಿದ ಹಾವಿ ಕರ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾನ ಮೊದಲ ಗಂಡ ಬೇಕು ಅದಕ್ಕ ನಮ್ಮ ಗಂಡ ಕಡಿಮೆ ಇತ್ತಪ್ಪ ಅಂತಂದ್ರ ಇವ್ರ ಅಕ್ಕ ಮಹಾದೇವಿ ಹುಚ್ಚಿಡ್ದೇನು ಹೌದಲ್ರಿ ಮಾಸ್ತರ ಅಕ್ಕ ಮಹಾದೇವಿ ಅಂದ್ರೆ ಎಂತಕ್ಕಿದ್ಳು ಜ್ಞಾನದ ಕಣಿ ಇದ್ದಳಕಿ ಅಕ್ಕ ಮಹಾದೇವಿ ನಮ್ಮ ಗಂಡ ಕಡಿಮೆ ಇತ್ತಂದ್ರ ಗಂಡಿಗೆ ಬುದ್ಧಿ ಹೇಳ್ತಿದ್ದಳಕಿ ಹೌದು ಹೆಣ್ಣಿಗೆ ಬುದ್ಧಿ ಹೇಳ ಯಾಕ ಇದು ಹೆಣ್ಣು ಕಡಿಮೆ ಅದ ಏನ್ ಹೇಳ್ರಿ ಮಾಸ್ತರ ಇದಕ್ಕೆ ಅಧಿಕಾರ ತಂದವ್ರು ಯಾರು ಅಧಿಕಾರ ಇಲ್ಲಲ್ಲ ಅದಕ್ಕೆ ಕಡೆ ಬಿಟ್ಟು ಅಧಿಕಾರ ಇಲ್ಲಪ್ಪ ಅಂತಂದ್ರು ಅಧಿಕಾರ ಕೊಟ್ಟವ್ರು ಯಾರು ಡಾಕ್ಟರ್ BR ಅಂಬೇಡ್ಕರ್ ಏನ್ ಮಾಡ್ದ ಇವು ಸಿಕ್ಕಲ್ಲೇ ಮಾತ್ರ ಎಲ್ಲಿ ಹರ್ಯಾಗ ಬರ್ಯಾಗ ಹೋಗಿ ಸಾಯ್ಲಕತ್ತು ನೀವು ಒಂಟೋಡಿ ತಿರ್ಗಾಡಕತ್ತ ನಾವು ಬಿಡ್ಲಕ್ ತಯಾರಿಲ್ಲ ಹುಡುಗರು ಎಲ್ಲಾರ ಒಯ್ದು ರೇಪ್ ಮಾಡೋದು ಕಲಾಸ ಮಾಡೋದು ಮಾಡಕತ್ತ ಕಲಾಸ ಮಾಡ್ಲಕತ್ತನ ಯಾರಿಗ್ ಗೊತ್ತಾಯ್ತ್ರಿ ಮಾಸ್ತರ ಡಾಕ್ಟರ್ BR ಅಂಬೇಡ್ಕರ್ ಗೊತ್ತಾಯ್ತು ಇದು ಮಾತಾ ಅವಾಗ ಡಾಕ್ಟರ್ BR ಅಂಬೇಡ್ಕರ್ ಏನ್ ಮಾಡ್ಯಾನ್ರಿ ಮಾಸ್ತರ ಹೆಣ್ಣಿಗೆ ಮೀಸಲಾತಿ ಕೊಡ್ಬೇಕಂತ ತಿಳ್ಕೊಂಡು ಸಂವಿಧಾನ ಒಳಗೆ ತಿದ್ದುಪಡಿ ಮಾಡ್ದ ಇದು ಯಾರು ಮಾಡ್ಯಾರ ನಮ್ಮ ಅಪ್ಪನ ಪುಣ್ಯನೇ ಇವ್ರು ಹೌದೇರು ಯಾರು ತೆರಿ ಓಡಿಸ್ಯಾರ ನೋ ಟೈಮ್ದಾಗ ಹೌದಾರು ಓಡಿಸಿಲ್ಲ ಅಪ್ಪದಾರು ಓಡಿಸ್ಯಾರ ತಲಿ ಆದಟ್ಟು ಇವ್ರು ತಾಯಿದಾರ ಏನ್ ಮಾಡಕತ್ರು ಹೆಣ್ಮಕ್ಳು ಸತ್ತಿದ್ ನೋಡಿ ಹಣ ಹೆಗಲ ಮೇಲೆ ಹಾಕೊಂಡು ಹೋಗಿ ಸುಟ್ಟು ಬರ್ಲಾಕತ್ತು ಅವಕ್ಕ ಹೌದಪ್ಪ ಅವಾಗ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅಂತಃಕರಣೆ ಬತ್ತು ಅಂತಃಕರಣೆ ಬಂದ ಅವ ಸಂವಿಧಾನ ಬರೆಯೋ ಟೈಮ್ದಾಗ ಹೆಣ್ಣಿಗೆ ಮಾತ್ರ ಪರ್ಸೆಂಟೇಜ್ ಕೊಡ್ಬೇಕಂತ ತಿಳ್ಕೊಂಡು ಬರೆದಿಟ್ಟ ಅವಾಗ 10ನೇ ಕಲ್ತಳು 12ನೇ ಕಲ್ತಳು ಸಾಲಿ 4ನೇ 5ನೇ ಸಾಲಿ ಕಲಿಸಿ ಬಿಡಿಸ್ಬಿಡ್ತಿದ್ರು ಅವಾಗಿನ ಹೆಣ್ಮಕ್ಳಿಗೆ ಹೌದಪ್ಪ 4ನೇ 5 ಕಲ್ಸೋದು ದನ ಕಾಯ್ಲಕ್ ಹಚ್ಚೋದು ನಮ್ ಕಡೆ ಹೆಣ್ಮಕ್ಳಿಗೆ ಎಲ್ಲಾ ಕಡೆಗೆ ಹಂಗೆ ಇತ್ತು ಅವಾಗ ನಮ್ ಕಡೆಗೆ ನಿಮ್ ಕಡೆಗೆ ಹಂಗಿಲ್ಲ ಎಲ್ಲಾ ಕಡೆಗೆ ಅದೇ ಟೈಪ್ ಇತ್ತು ಮುಂದೆ ಯಾವಾಗ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ತಿದ್ದುಪಡಿ ಮಾಡಿಬಿಟ್ಟ ಅವಾಗ ಫುಲ್ ಕಲೀಲಕತ್ತೀವಿ ಡಾಕ್ಟರ್ ಇವೇನು ಬೇಕಾದಲ್ಲಿ ಕಲೀಲಕತ್ತು ಅದ್ರಾಗ ಆ ಗಂಡ್ ಹುಡುಗರು ಲವ್ ಮಾಡಿದ್ವಪ್ಪ ಅಂತಂದ್ರ ಹೌದಲ್ರಿ ಮಾಸ್ತರ ಇವು ಸಿಕ್ಕಂಗ ಏನದಲ್ಲ ಎಲ್ಲರ ಸಂಧ್ಯಾಗ ಗೊಂದ್ಯಾಗ ನಿಂತಿಕರೆ ಅವಕ್ಕೇನದ ಸಿಕ್ಕಂಗ ಪ್ರಾಣ ಹೊಡ್ಸೋದು ಇಂಥದ್ದು ಮಾಡಿಸ್ಲಕತ್ತು ಇವು ಹೌದಲ್ರಿ ಮಾಸ್ತರ ಅದಕ್ಕಾಗಿ ಈ ಸದ್ ಕಡ್ಡಾಯ ಏನು ಬಂದದ ಮೊಬೈಲ್ದು ಏನಾಗದ್ರಿ ಮಾಸ್ತರ ಹೆಣ್ಮಕ್ಳ ಕೈಯಾಗ ಒಟ್ಟೆ ಮೊಬೈಲ್ ಕೊಡಬಾರ್ದ ರೂಲ್ಸ್ ಬಂದದ ಈ ಸದ್ಯ ಹೌದು ಯಾಕ್ರಿ ಮಾನ್ಯನೇ ತೆಗದಾರಲ್ರಿ ಇದು ಗೌರ್ಮೆಂಟ್ ದವ್ರು ತೆಗದಾರ ಇದು ಆ ಮೊಬೈಲ್ ಬಂದ್ ಬಳಕೆ ಹದಗೆಟ್ಟವ್ ಇವು ಮತ್ತ ಅವು ಏನೂ ತಿಳಿಲಾರ್ದ ಗಂಡು ಹುಡುಗರು ಇವು ಭಾರಿ ಅವ ತಿಳ್ಕೊಳಕ್ಕೆ ಇವ್ರು ಬೆನ್ ಹತ್ತಾನೆ ಮತ್ತೇನೋ ಚೂರಿ ಹಾಕಿ ಬಿಡೋದು ಇವು ಹೌದಪ್ಪ ಮಧ್ಯಾಹ್ನದಾಗ ಚೂರಿ ಹಾಕ್ಲಕತ್ತಾನೆ ಅವ್ರಿಗೆ ಗೊತ್ತಾಯ್ತು ಗೌರ್ಮೆಂಟ್ದವ್ರಿಗೆ ಅದಕ್ಕಾಗ ಬಂದಿಟ್ಟಾರ ಹಿಂಗಾದ್ರೆ ಇವು ಹೆಂಗಸೂರಿ ಎಲ್ಲ ನಮ್ಮ ಜಗ ನಾಶ ಮಾಡ್ತಾವ ತಿಳ್ಕೊಂಡು ಒಟ್ಟೆ ಹೆಣ್ಮಕ್ಳ ಕೈಯಾಗ ಮೊಬೈಲ್ ಕೊಡುದು ಬೇಡ ಗಂಡಸರ ಕೈಯಾಗ ಇರ್ಬೇಕು ನಿಷೇಧ ಮಾಡಿಸಿಬಿಟ್ಟ ನಿಷೇಧ ನೀವೆಲ್ಲ ಹಿಕ್ಕಿ ನಿನಗೆ ಗೊತ್ತವ ಅದಕ್ಕೆ ಏನ್ ಹೇಳ್ತಾರೆ ನಡಿಲ್ರಿ ಅವ್ರ ಹಾಡಿದ ಬೇರೆ ಇಲ್ಲ ಅವ್ರ ಹಾಡೋತಿ ಮಾತಾಡೋತಿಗೆ ಹೇಳ್ತೀರಿ ಎಲ್ಲರಿಗೆ ಹೇಳಿದ್ರಿ ಇಲ್ಲ ಆಗಲೇ ನಿಮಗೆ ಏನಾಗಿತ್ತು ಹೇಳಕ್ಕೆ ಏನು ಹೇಳ್ತಾನ ನಮ್ದಾಗಂಗಿಲ್ಲ ಅವಾಗ ಅಷ್ಟವಕ್ರಮ ಋಷಿ ಆಶೀರ್ವಾದ ಕೊಟ್ಟ ಯಾರಿಗೆ 16,000 ಗೋಪ್ಯರಿಗೆಲ್ಲ ಮಾಡ್ಕೊಂಡ್ರೆ ನಿಮ್ಮ ಶ್ರೀಹರಿನೇ ಮಾತ್ರ ನಿಮ್ಗೆ ಹೊಸ ಮಂದಿಗೆ ಮಾಡ್ಕೋತಾನಂತ ಆಶೀರ್ವಾದ ಕೊಟ್ಟ ಮುಂದೆ ಅವು ಪಾಪಕ್ಕೂ ಗುರಿ ಅದು ಅವನಿಗೆ ಏನಕ್ಕೆ ಕೂಡ್ಲೆ ಬ್ಯಾಡ್ರ ಬೈಲಿ ಮುಂದೆ ನಿಮಗ ಕೃಷ್ಣ ಪರಮಾತ್ಮಂದು ತುಂಗಿ ಪರ್ವತದ ಮ್ಯಾಗ ನಾವ ಮಾತು ಹೇಳ್ಬೇಕಾಗ್ಯದ ಮಾಸ್ತರ ಅವೆಲ್ಲ ಎಲ್ಲಿ ಪುರಾಣ ಹೇಳ್ದಾಗ ಹೇಳೋದಿಲ್ಲ ಒಂದ್ ಮಾತು ಕಾಕ ಹೇಳ್ಬೇಕಾಗ್ಯದ ಕಾಕ ಹೋದಿ
ಮಾತು ಹೇಳೋದಿಲ್ಲ ಅಂದ್ರೆ ಮಾತೇ ಹೇಳೋದಿಲ್ಲ ಹಾ ಪದನೆ ಹಾಡಕ್ ಶುರು ಮಾಡೋದು ಹೌದು. ಮತ್ತ ಅವ್ರಿಗೆ ಮಾತಾಡಕ್ ಹಚ್ಚಿದೀವಿ ನಮಗ್ ಪದನೆ ಹಾಡೋದು ನಾವು ಹಾಡೋರಲ್ಲ ಹಾ. ಇದನ್ನ ತಿಳ್ಕೊನಿ ಹೌದು ಮಾತಾಡ್ಬೇಡ ಅಂದಿ ಅವ್ರು ಆಡೋದಿಲ್ಲ ನಾವು ಆಡೋದಿಲ್ಲ ಹೌದು. ಬರೇ ಪದನೆ ನಡಿಬೇಕು ಹಾ. ಮತ್ತ ಅವ್ರಿಗೆ ಮಾತಾಡ್ಸಿ ನಾವು ನೀವು ಕಪ್ಪ ಪದನೆ ಹಾಡಿದ್ರೆ ನಾವು ಹಾಡೋರಲ್ಲ ಹೌದು ಹೌದು ಒಂದು ಕಂಡೀಷನ್ ನೀವು ಹೇಳಿ. ಹಾ ಇಬ್ರು ಕಲ್ ಬರೀ ಪದನೆ ಹಾಡ್ರಪ್ಪ ಪದನೆ ಹಾಡ್ತೇವ್ ಮಾತಾಡಬೇಡ ಮಾತಾಡೋದೇ ಇಲ್ಲ ಹೌದು ಹೌದು ನೀ ಹ್ಯಾಂಗಂತಿ ಹಂಗ ಹೌದು ಹೌದು ಹಾ ನಡೀಲಿ ಮಾಸ್ತರ ಅದಕ್ಕ ಹಾ. ಮುಂದ ಅವ್ ಏನ್ ಮಾಡ್ದವ ಶಾಪ ಕೊಟ್ಟ ಯಾರು ಯಾರು ಕೊಟ್ಟನ್ರಿ ಮಾಸ್ತರ ಅಷ್ಟು ವಕ್ರಮ ಋಷಿ ಶಾಪ ಕೊಟ್ಟ ಹೌದು ಕೊಟ್ಟಾನ ತುಂಗಿ ಪರ್ವತದ ಮ್ಯಾಗ ಕೃಷ್ಣ ಪರಮಾತ್ಮ ಸಮಾಧಿ ಆಗ್ತದ ಆಗ್ತದಲ್ರಿ ಅವ ಹಾದ ಕೂಡ್ಲೆ ಹಾ. ನೀವೆಲ್ಲ ಬ್ಯಾಡ್ರ ಪಾಲ್ ಯಾರೇ ತಿಳ್ಕೊಂಡು ಶಾಪ ಕೊಟ್ಟಾನ ಹೌದು ಮುಂದ ಅವ್ಕ ಬ್ಯಾಡ್ರ ಕಪಾಳ ಹೊಡೆದು ಕರ್ಕೊಂಡು ಹೋಗ್ಯಾನಿಲ್ರಿ ಹೋಗ್ಯಾರಲ್ರಿ ಮಾಸ್ತರ ಅವಾಗ ಎಲ್ಲಿದ್ರು ಇವ್ರ ದೇವಿ ಎಲ್ಲಿ ಇಲ್ಲ ದೇವಿನೇ ಬಂದೇ ಇಲ್ಲ ಹಾ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು ನಡೀಲ್ರಿ ಏ ಅಲ್ಲಂ ಪ್ರಭು ನಿಮ್ಮ ಮಾಯಿಗೆ ಬಲ್ಲಿದ ಮಹಾತ್ಮ ಬದ ಮುಕುಳಿಗೆ ಕಲ್ಯಾಣಕ್ಕೆ ವಾದ ಸಾಗಿ ಬ್ರಹ್ಮಾನಂದದಲ್ಲಿ ಸೋಲಾಪುರದ ಸಿದ್ದರಾಮನ ಕೈಯಾಗ ಆಗಿರಿ ಹುಚ್ಚಬೇಡಿ. ಕಾಮತೂರದ ಹಗಮಲ್ಲಿ ಹೆಣ್ಣ ರಾಮನ ಮೇಲೆ ಇಟ್ಟಳ ಕಣ್ಣ ಚಂದ್ರಸೇನಿ ಮಾಡಿಸ್ಯಾಳ ತನ್ನ ಗಂಡಗ ಕೊಲೆ ಸುಮ್ಮನೆ ಬಿಡ್ತಾರೇನ್ರಿ ಕೊಯ್ಯದ ಈಕಿಗೆ ಮೂಗ ಮಾಲಿ ಹಮ್ಮಿನ ದುರ್ಗಿ ಪಜಿತಿ ಆಗಳ ಸಿಕ್ಕು ಮಾರುತಿ ಕೈಯಲ್ಲಿ ಮಾರುತಿ ಹಾಕಿಂದು ಮುರುದಾನ ಸ್ವಂಟ ಏರಿ ಹಡಕಿಗೆ ಕಾಲ ಇಟ್ಟ ಹಡಕಿನ ಮ್ಯಾಲ ಕಾಲ ಇಟ್ಟಗ ತಳ ಹೊಯ್ ಮಾಲೆ ಪತ್ರಿಕೆ ಬಾವ ಗಂಜಿ ಚಟಗುಟ್ಲೆ ಚೀರಿ ಪತ್ರಿಕೆ ಬಾವ ಗಂಜಿ ಚಟಗುಟ್ಲೆ ಚೀರಿ ನಿಮ್ಮ ಸುಳ್ಯರ ಕೊಳ್ಳಾಗ ನಿಮ್ಮ ಎಲ್ಲವನ್ನ ಹೆಸರ ಮೇಲೆ ಸುಳ್ಯರಿಗೆ ಯಾಕ ಬಿಡತ ಗೌಡವಳಿ ಯಾವ ನಮ್ಮ ಭಗವಾನ್ ಕಾಕ ಅವ್ರಿಗೆ ಹಾಡುವೆ ಸಾಕಿನ ಗೌಡವಳಿ ಗೌಡವಳಿ ಇವರಾದ್ರು ಕೂಡ ಅವರಾದ್ರೂ ತಮ್ಮ ಮನಸ್ಸಿಗೆ ಆನಂದ ಭರಿತರಾಗಿ ಕೂಡಿದ ಸಭೆಯಲ್ಲಿ ನೀ ಹೇಳಿರುವಂತ ಮಾತು ಸತ್ಯ ಅದ ತಮ್ಮ ಹೌದು ಬರೇ ಇಷ್ಟೇ ಮಾತ್ರ ಗೊತ್ತಾಗಿಲ್ಲ ಅಂದ್ರೆ ಆಕಿ ಹೆಣ್ಣಿಗೆ ಹ್ಯಾಂಗ ಹೆಚ್ಚಲ್ಲಿ ಅಲ್ಲಕ್ ಬರಂಗಿಲ್ಲ ತಿಳ್ಕೊಂಡು ಹೌದಲ್ರಿ ಮಾಸ್ತರ್. ₹1 ಕೊಟ್ರೆ ಅವ್ರಿಗೆ ನಾನು ಪೂರ್ಣ ಪಂಡಿತ್ ಕಾಕ ಅವ್ರು ಬಗಲೇ ಸಾಕಿನ ಹೇಳಾಗ ಇವರಾದ್ರು ಸಹಿತ ₹100 ಕೊಟ್ಟರೆ ಅವ್ರಿಗೆ ನಾನು ಪೂರ್ಣ ಬರೋದು ಮಲ್ಲಪ್ಪ ಕಾಕ ಅವರು ನಿಗಾಡೆ ಸಾಕಿನ ಡೋಣಾಜ್ ಇವರಾದ್ರು ಸಹಿತ ₹51 ಸಾಧನ ಸಲ್ಲಿಸಾರ ಅವ್ರಿಗೆ ನಾನು ಪೂರ್ಣ ಬರೆದೀನಿ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ನಿನ್ನ ಎಲ್ಲವನ್ನ ಹೆಸರ ಮ್ಯಾಲ ಹುಡುಗಿಯರಿಗೆ ಯಾಕ ಬಿಡ ಈ ಹುಡುಗಿಯರ ತಗದಾನೆ ಅಡತಾರ ಕೆಟ್ಟ ಗಟ್ಟಿದ್ರ ಬ್ರಹ್ಮಚಾರಿ ಇರ್ಬೇಕಿತ್ತು ಹುಡುಗ ನಿಮ್ಮ ಹುಡುಗ ಕೆಟ್ಟ ಪ್ರಮಾಣ ಅದ ಗಟ್ಟಿಗೆ ಹತ್ಲಿ ನಿರ್ಧಾರ ನಿಮ್ಮ ಹೆಂಗಸರ ಕೊಳ್ಳಾಗ ಬಿಳಿ ಮುತ್ತ ಯಾಕ ಕಟ್ಟತ ಕೊಳ್ಳಾಗ ಪಾದರಕ್ಷಿ ಕಟ್ಟತೀರಿ ಇದು ಅಂತದು ದೋಸ್ತ ನಿಮ್ಮ ಅಪ್ಪ ನಿನಗೇನಾಗಬೇಕು ಏನಾಗ್ಬೇಕು ನಿನ್ನ ತಮ್ಮ ನಿನಗೇನಾಗಬೇಕು ಹೌದಪ್ಪ ಏನ್ ಕಿಲ ಅಂತ ಕವಿ ಏನ್ ಕೇಳ್ತಲ್ರಿ ಮಾಸ್ತರ ಇವ್ರ ತಮ್ಮದೇರಿಗೆ ಏನದಲ್ಲ ಇವ್ರ ಮಕ್ಳು ಏನದಾವ ನೋಡ್ರಿ ಕಾಕ ಅಂತ ಕರೀತಾರೆ ಇವ್ರ ಮಕ್ಕಳು ಹೌದಪ್ಪ ಮಾಮ ಇದ್ದವನಿಗೆ ಕಾಕ ಅನ್ಬೇಕಾಗ್ತದ ನಾವ್ ಯಾರಿಗೆ ಕಾಕ ಅಂತೀವಿ ಕಾಸ ಹುಡ್ದವನಿಗೆ ಕಾಕ ನಮ್ಮ ಅಪ್ಪನ ತಮ್ಮದೇರಿಗೆ ಕಾಕ ಅಂತ ನಾವ್ ಕರಿತೀವಿ ಹೌದಪ್ಪ ಮಾಮಗಳಿಗೆ ಕಾಕ ಅಂತಾರ ಇವ್ರು ಇವ್ರ ಸಂಪ್ರದಾಯದಾಗ ಹೆಂಗ್ ಕರೀತಾರ ಇವ್ರ ಅಣ್ಣತಮ್ಮದರಿಗೆ ಕಾಕ ಅಂತಾರ ಇವ್ರು ಹುಟ್ಟಿದ ಮಕ್ಕಳು ಕಾಕ ಯಾಕತ್ತಾರ ಅದಕ್ಕೆ ಕೇಳಕತ್ತಾರ ಕವಿ ಏನ್ ಕೇಳ್ತಲ್ರಿ ನಿಮ್ಮ ಅಪ್ಪ ನಿಂಗೆ ಏನಾಗಬೇಕು ನಿನ್ನ ಬಳಿ ಪಾವರ್ ಇತ್ತಂದ್ರೆ ಉತ್ತರ ಹೇಳದಿದ್ರು ಹೌದು ಇಲ್ಲಪ್ಪ ಅದ ಮುಚ್ಕೊಂಡು ಸುಮ್ಗಪ್ಪ ಯಾವಾಗ ಮಾಡಿದ್ರು ಮಾಸ್ತರ್ಗೆ ಡೂಪ್ಲಿಕೇಟ್ ಮಾಡ್ಬಾರ್ದಾಗ್ಯದ ನಾ ಅದಕ್ಕೆ ಹೇಳಕತ್ತೀನಿ ಒರಿಜಿನಲ್ ಆಗ್ಬೇಕು ಪುರಾಣ ಶಾಸ್ತ್ರದಂದೆ ಕೇಳಿ ಏನ್ ಕೇಳೋದಿದ್ರು ಸುಳ್ಳಕ್ ಪ್ರಶ್ನೆ ಏನ್ರಿ ಕೇಳಿದ ನಡೆಯಂಗಿಲ್ಲ ಅಂತ ಹೇಳ್ತೀನಿ ಹೌದಲ್ರಿ ಯಾಕಂದ್ರ ಸಭೆ ಹ್ಯಾಂಗ್ ಕುಡಿಯದ ಹಾಲಿನಂಗ್ ಕುಡಿಯದ ಅದಕ್ಕೆ ಇಲ್ಲಿ ಏನಂತ ಕವಿ ಏನಂತಲ್ರಿ ಮಾಸ್ತರ ನಿಮ್ಮ ಅಪ್ಪ ನಿನಗೇನಾಗಬೇಕು ನಿನ್ನ ತಮ್ಮ ನಿನಗೇನಾಗಬೇಕು ನಿನಗ ಬಿಡುದಿಲ್ಲ ಹಿಡಿದು ನಾನು ತುರ್ಬ ಕೊಯ್ದೇನು ನಾಡಿಗೆ ಅಂದೇವಾಡಿ ಬೆಳೆದ ಕವಿಗಳ ಪದ್ಯ ಹಾಡುವೇನು ಅಡಿ ನುಡಿ
ಕಾವ್ಯ ರಚಿಸಿದ ಗೈಬಿಸನ ವಾಕ್ಯ ನುಡಿವೆ ಏನು